ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘಟನೆಯ ಜಿಲ್ಲಾ ಘಟಕವಾದ ಉತ್ತರ ಕನ್ನಡ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದ 2ನೇ ಸಮ್ಮೇಳನ ಕಾರವಾರದಲ್ಲಿ ನವೆಂಬರ್ 30ನೇ ತಾರೀಕು ರವಿವಾರ ದಿವಸ ಸುಂಕೇರಿ ರಸ್ತೆಯಲ್ಲಿರುವ ಬೃಂದಾವನ ಸಭಾಂಗಣದಲ್ಲಿ ನಡೀತಾ ಇದೆ. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬ್ಯಾಂಕ್ ನೌಕರರು ಸುಮಾರು 250ರಿಂದ 300 ಜನ ಆ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಬ್ಯಾಂಕ್ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಬ್ಯಾಂಕುಗಳ ವಿಲೀನೀಕರಣ ಬೇಡವೇ ಬೇಡ ಅಂತ ನಾವು 10 ವರ್ಷದ ಹಿಂದೆ ಠರಾವು ಪಾಸ್ ಮಾಡಿದ್ವಿ. ಆದರೆ ಸರ್ಕಾರದವರು ಮೂರು ಸಲ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ವಿಲೀನೀಕರಣ ಮಾಡಿ ಜನಸಾಮಾನ್ಯರಿಗೂ ಕಷ್ಟ ಉಂಟು ಮಾಡಿದ್ದಾರೆ. ನಾವು ಮೊದಲೇ ಹೇಳಿದ್ವಿ ಬ್ಯಾಂಕ್ ಮರ್ಜರ್ ಈಸ್ ನಥಿಂಗ್ ಬಟ್ ಬ್ಯಾಂಕ್ ಮರ್ಡರ್ ಅಂಥೇಳಿ. ಇವತ್ತು ಬ್ಯಾಂಕ್ ಮರ್ಡರ್ ಆಗಿದೆ. ಹಾಗಾಗಿ ಅನೇಕ ಊರುಗಳಲ್ಲಿ ಬ್ಯಾಂಕ್ ಶಾಖೆಗಳನ್ನು ಮುಚ್ಚುವುದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಸಿದ್ದಾಪುರದಲ್ಲಿ, ಸಿರ್ಸಿಯಲ್ಲಿ, ಅಂಕೋಲದಲ್ಲಿ ಬ್ಯಾಂಕಿನ ಗ್ರಾಹಕರು ಬ್ಯಾಂಕುಗಳ ಮುಚ್ಚುವುದನ್ನು, ಶಾಖೆಗಳ ವಿಲೀನೀಕರಣವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ತಲುಪಬೇಕಿತ್ತು. ಆದರೆ ಸರ್ಕಾರದವರು ಇನ್ನೂ ಫರ್ದರ್ ಮರ್ಜರ್ ಮಾಡ್ತೀವಿ ಮತ್ತು ವಿಲೀನೀಕರಣ ಮತ್ತೆ ಮಾಡಿ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗಿಯವರಿಗೆ ವಹಿಸುವಂಥ ಒಂದು ಹುನ್ನಾರ ನಡೆದಿದೆ. ಮತ್ತು ಹಳೆಯ ತಲೆಮಾರಿನ ಖಾಸಗಿ ಬ್ಯಾಂಕುಗಳನ್ನು ವಿದೇಶಿ ಬಂಡವಾಳಗಾರರಿಗೆ ಕೊಡುವಂಥ ಒಂದು ಹುನ್ನಾರ ನಡೆದಿದೆ. ಇಂಥ ಒಂದು ಪರಿಸ್ಥಿತಿಯ ವಿರುದ್ಧ ಬ್ಯಾಂಕ್ ನೌಕರರು ಕಳೆದ 10 ವರ್ಷಗಳಿಂದನೂ ನಾವು ಚಳುವಳಿ ಮಾಡ್ತಾ ಬಂದಿದ್ದೇವೆ. ಆದರೆ ಇವತ್ತು ಕಾರ್ಮಿಕ ಕಾನೂನುಗಳನ್ನು 27 ಕಾನೂನುಗಳನ್ನು ರದ್ದುಪಡಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ತರುವ ಮೂಲಕ ನಮ್ಮ ಸಂಘಟನೆಯನ್ನು ಹೆಚ್ಚು ವೀಕ್ ಮಾಡುವ ಸಲುವಾಗಿ ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದವರು ನಡೆಸ್ತಾ ಇದ್ದಾರೆ. ಈ ಎಲ್ಲ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಬ್ಯಾಂಕ್ ನೌಕರರು ಒಗ್ಗಟ್ಟಾಗಿ ಮುಂದಿನ ಚಳುವಳಿಯನ್ನು ಮುಂದುವರಿಸುವ ಸಲುವಾಗಿ ನಾವು ಈ ಜಿಲ್ಲಾ ಸಮ್ಮೇಳನವನ್ನು ಮಾಡುವ ನಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮ್ಮೇಳನ ಮಾಡ್ತಾ ಇದ್ದೇವೆ. ಏಪ್ರಿಲ್ ತಿಂಗಳಲ್ಲಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ ಮಹಾಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ನಾವೀಗ ಜಿಲ್ಲಾ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಈ ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯದ ಮೇಲೆ ನಮ್ಮ ಮುಂದಿನ ಹೋರಾಟದ ಪ್ರಕ್ರಿಯೆ ನಿರ್ಣಯಗಳನ್ನು ತಗೊಳ್ತಾ ಇದ್ದೇವೆ. ಈ ಒಂದು ಸಮ್ಮೇಳನಕ್ಕೆ ಕರ್ನಾಟಕ ಪ್ರದೇಶ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನಿನ ಜನರಲ್ ಸೆಕ್ರೆಟರಿ ಕಾಮ್ರೇಡ್ ಎಂ ಜೈನಾಥ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ಪ್ರದೇಶ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನಿನ ಜಾಯಿಂಟ್ ಸೆಕ್ರೆಟರಿ ಕೆ ರಾಘವೇಂದ್ರ ನಾಯ್ರಿ ಅವರು ನಮ್ಮ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅವರ ಜೊತೆಗೆ ಎಲ್ಲ ಬ್ಯಾಂಕುಗಳ ಲೀಡರ್ಸ್ ಕೂಡ ಬರ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಬ್ಯಾಂಕಿನ ಪ್ರತಿನಿಧಿಗಳು ಭಾಗವಹಿಸಿ ರಾಷ್ಟ್ರಮಟ್ಟದ ನಾಯಕರುಗಳ ಭಾಷಣವನ್ನು ಆಲಿಸುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲ ಬ್ಯಾಂಕ್ ನೌಕರರು ರವಿವಾರ ದಿವಸ ಬೆಳಗ್ಗೆ 10:30ಕ್ಕೆ ಕಾರವಾರಕ್ಕೆ ಆಗಮಿಸಿ 11 ಗಂಟೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಕಳೆದ 10 ವರ್ಷದ ಹಿಂದೆ ಪುನರ್ ಸಂಘಟಿತವಾಗಿ ಕಾರವಾರದಲ್ಲಿ 2015 ಏಪ್ರಿಲ್ 12ಕ್ಕೆ ಪುನರ್ ಸಂಘಟಿತ ಸಮ್ಮೇಳನವನ್ನು ದಾಂಡೇಲಿಯಲ್ಲಿದ್ದಂತಹ ಜಿಲ್ಲಾ ಸಂಘಟನೆಯನ್ನು ಕಾರವಾರಕ್ಕೆ ತಂದು ಇಲ್ಲಿ ನಾವು ನಮ್ಮ ಚಟುವಟಿಕೆಗಳನ್ನು ಶುರು ಮಾಡಿದ್ವಿ. ಅದಕ್ಕೂ ಮೊದಲು ಸಂಘಟನೆ ಮತ್ತು ಅದರ ಹೋರಾಟವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಜಿಲ್ಲಾ ಬ್ಯಾಂಕ್ ನೌಕರರ ಸಂಘ ಇದು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ 1946ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಆಗ 46ನೇ ಇಸ್ವಿಯಲ್ಲಿ ನಮ್ಮ ದೇಶದ ಜನಸಾಮಾನ್ಯರ ಠೇವಣಿಯನ್ನು ಮುಳುಗಿಸಿಬಿಟ್ಟು ಜನಸಾಮಾನ್ಯರಿಗೆ ವಂಚನೆ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಖಾಸಗಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿಸುವಲ್ಲಿ ನಮ್ಮ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಮೊದಲನೇ ಡಿಮಾಂಡ್ ಇಟ್ಟುಕೊಂಡು ಸಂಘಟನೆ ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು. ಏನಂತಂದರೆ ಬ್ಯಾಂಕ್ ನೌಕರರನ್ನು ಮನುಷ್ಯರನ್ನಾಗಿ ನೋಡಿಕೊಳ್ಳಿ ಅನ್ನುವಂಥ ಮೊದಲನೇ ಡಿಮಾಂಡ್ ಇಟ್ಕೊಂಡು ನಮ್ಮ ಸಂಘಟನೆ ಶುರುವಾಗಿದೆ. 2ನೇ ಡಿಮಾಂಡು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿ ತಕ್ಷಣ ಬ್ಯಾಂಕ್ ನೌಕರರನ್ನು ಮನುಷ್ಯರ ಥರ ನೋಡ್ಕೊಂಡಿರಲಿಲ್ಲ ಅವ್ರಿಗೆ ಪರಿಸ್ಥಿತಿಯಲ್ಲಿ. ಯಾಕಂದರೆ ಅಷ್ಟು ಸಂಬಳ ಕೂಡ ಕಡಿಮೆ ಇತ್ತು, ಕೆಲಸದ ಒತ್ತಡ ಜಾಸ್ತಿ ಇತ್ತು. ಆಗುವ ಮೂಲಕ ನಮ್ಮ ಮೊದಲನೇ ಹೋರಾಟ ಯಶಸ್ವಿಯಾಯಿತು. 69ನೇ ಇಸ್ವಿ ನಂತರ ನಮ್ಮನ್ನು ಮನುಷ್ಯರನ್ನಾಗಿ ನೋಡಿಕೊಳ್ಳುವಂತಹ ಒಂದು ಬೇಡಿಕೆಗಳನ್ನು ಕೂಡ ನಾವು ಸಂಘಟಿತವಾದ ಹೋರಾಟ ಯಶಸ್ವಿಯಲ್ಲಿ ನೌಕರಿ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು 80ರ ದಶಕದಲ್ಲಿ ಎಲ್ಲರೂ ಹೊಂದಿರ್ತಿದ್ರು. ಅಂದರೆ ಬ್ಯಾಂಕುಗಳು